ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ತಾತಕುಣಿ ಬಳಿ ಜಿಲೆಟಿನ್ ಸ್ಫೋಟಕ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಮನಗರದ ಸ್ಪೆಷಲ್ ಟೀಮ್ನಿಂದಲೂ ಕೂಡ ಶಂಕಿತನಿಗಾಗಿ ಶೋಧ ಮುಂದುವರೆದಿದೆ. ಕೇಂದ್ರ ಗೃಹ ಇಲಾಖೆಗೆ ಆಂತರಿಕ ತನಿಖಾ ವರದಿಯನ್ನ ಎನ್ಐಎ ಟೀಮ್ ಕೊಟ್ಟಿದೆ. ಮೊನ್ನೆ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳೇನು ಪತ್ತೆಯಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಶಂಕಿತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕೇಂದ್ರ ಗೃಹ ಇಲಾಖೆಗೆ ಆಂತರಿಕ ತನಿಖಾ ವರದಿಯನ್ನ ಎನ್ಐಎ ಟೀಮ್ ಕೊಟ್ಟಿದೆ. ಸ್ಫೋಟಕ ಇಡುವಲ್ಲಿ ಟೆರರಿಸ್ಟ್ ಆರ್ಗನೈಸ್ಡ್ ಕಂಡು ಬಂದಿಲ್ಲ ಅನ್ನುವಂತ ವಿಚಾರವನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಸ್ತುಗಳು ಸಹ ತುಂಬಾ ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ, ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಗರದ ಎಸ್ಪಿ ರೋಡ್ನಲ್ಲಿ ವಸ್ತುಗಳ ಖರೀದಿ ಬಗ್ಗೆ ವಿಚಾರಣೆ ಕೂಡ ನಡೆದಿತ್ತು. ಆದರೆ ಖರೀದಿ ಮಾಡಿರೋ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. 10 ದಿನ ಕಳೆದರೂ ಸಹ ಇನ್ನೂ ಶಂಕಿತನ ಸುಳಿವು ಪತ್ತೆಯಾಗಿಲ್ಲ. ಸದ್ಯಕ್ಕೆ ಕಗಲಿಪುರ ಪೊಲೀಸರಿಂದ ಈ ತನಿಖೆ ಮುಂದುವರಿತಾ ಇದೆ. ಬಟ್ ಅದು ಭಾಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ಬಟ್ ಪರ್ಚೇಸ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. 10 ದಿನ ಆಗ್ತಾ ಬಂತು, ಆದರೂ ಶಂಕಿತನ ಸುಳಿವು ಪತ್ತೆಯಾಗಿಲ್ಲ. ಸಾಕಷ್ಟು ವಿಚಾರಗಳನ್ನು ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಫೋಟಗೊಳ್ಳುವಂಥ ಸಾಧ್ಯತೆ ಕೂಡ ಬಹಳ ಕಡಿಮೆ ಇತ್ತು ಅನ್ನುವಂಥ ವಿಚಾರವನ್ನು ಕೂಡ ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.